ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅಂತೂ ಇಂತೂ 2028 ಸಮೀಪ ಬರ್ತಾ ಇದ್ದೀನ, 2.5 ವರ್ಷ ಆಗ್ತಾ ಇದ್ದೀನ ಅಂದರೆ ಹೌದು ಬರ್ತಾ ಇದೆ ಆಗ್ತಾ ಇದೆ ಅಂತ ಯಾರಾದರೂ ಹೇಳಬೇಕಾಗಿದೆ. ಈ ಸಂದರ್ಭದಲ್ಲೇ ಕಾಂಗ್ರೆಸ್ ಅಂತ ಇವತ್ತಿನ ದಿನದೊಳಗೆ ಕರ್ನಾಟಕದಲ್ಲೇ 2028ರಲ್ಲೂ ಗೆಲ್ಲುವ ಸಾಧ್ಯತೆಗಳು ಅದಕ್ಕಿದ್ದಾವೆ ಅಂತೇಳಿ ಒಂದಿಷ್ಟು ವರದಿಗಳು ಹೇಳ್ತಾ ಇದ್ದಾವೆ. ಯಾಕಂದರೆ ಅವ್ರು ಗೆಲ್ಲೋದಕ್ಕೆ ಕಾಲ ಏನಾಗ್ಬೋದು ಅಂದರೆ ಗ್ಯಾರಂಟಿಗಳು. ಅಂಥ ಗ್ಯಾರಂಟಿಗಳು ಈಗ ಬಿ ಜೆ ಪಿ ಕಡೆ ಇಲ್ಲ. ಬಿ ಜೆ ಪಿಗೆ ಏನು ಹೇಳಿದ್ರು ಒಳ್ಳೆಯ ಆಡಳಿತ ಕೊಡಬೇಕು, ಇಲ್ಲಿ ಭ್ರಷ್ಟಾಚಾರ ಅದ ಅಥವಾ ಮತ್ತೇನು ಅದ, ಹೀಗಾಗಿ ನಿಂತದ, ಇಲ್ಲಿ ಮತಗಳತನಗಳಾಗ್ತವ, ಮತದಾರನ ಮೋಸ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಚೋರಿ ಆಗ್ತದೆ ಇಂಥೆಲ್ಲ ಹೇಳ್ಕೊಂಡು ತಗೋಬೋದು ವಿನಃ ಬಾಯಿ ಮಾಡಿ ಏನೂ ಹೇಳ್ಬೋದು ಇಲ್ಲಂತಲ್ಲ. ಅದಕ್ಕಾಗಿ ಹಿಂದುತ್ವದ ಪ್ರತಿಪಾದನೆಯನ್ನು ಇನ್ನಷ್ಟು ಜೋರಾಗಿಯೂ ಮಾಡ್ಬೋದು. ಆದರೆ ಇವೆಲ್ಲ ಗೆಲ್ಲೋದಕ್ಕೆ ಕಾರಣ ಆಗ್ತಾವ 2028ರಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಚನೆ ಅದ. ಯಾಕಂದರೆ ಕರ್ನಾಟಕ UP ಅಲ್ಲ, ಉತ್ತರ ಪ್ರದೇಶ ಅಲ್ಲ ಅನ್ನೋದು ಈಗ ಸಾಬೀತಾದ ವಿಷಯ ಆಗಿದೆ. ಹೀಗಾಗಿ ನಮ್ಮ ಯತ್ನಾಳನ್ನು ಒಂದು ಬೆಳೆ ತೆಗೆದುಕೊಂಡರೂ ಸಹ ತಮ್ಮ ಪಾರ್ಟಿಗೆ ಗೆಲ್ಲುತ್ತಾ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ಯಾಕಂದರೆ ಇವತ್ತಿಗೆ ಯತ್ನಾಳ್ ಒಳ್ಳೆಯ ಹೆಸರಾಗಿದೆ, ಅವ್ರು ಹಿಂದುತ್ವವಾದಿಗಳು ಅಂತೇಳಿ ಜನ ಕೂಡ್ತಾ ಇದ್ದಾರೆ, ಇಲ್ಲಂತಲ್ಲ. ಆದರೆ ಇದು ಒಂದರಿಂದ ಹಿಂದುತ್ವವಾದದಿಂದ ಅಥವಾ ಮಾಬ್ ಸಿಗದಂಥ ವಿಷಯಗಳಿಂದ ಮತ್ತಾವದಿಂದ ರಾಜ್ಯ ಹಾಳಾಗ್ಯದ ಅಂತೇಳಿ ಮತ್ತೇನೋ ವಿಷಯ ಹೇಳಿದರು, ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಅದ. ಮತ್ತು ಈಗಾಗಲೇ ಗ್ಯಾರಂಟಿಯಿಂದ ತಮ್ಮ ಇನ್ನೇನಾದರೂ ಕಾಂಗ್ರೆಸ್ ಹಾಳಾದ್ರೆ ತಮ್ಮ ಒಳಗಿನ ಜಗಳದಿಂದ ಹಾಳಾಗಬೇಕು ಅಷ್ಟೇ. ಈಗಿನ ಮಟ್ಟಿಗೆ ಹೇಳೋದಾದ್ರೆ DKC ಮತ್ತು ಸಿದ್ದರಾಮಯ್ಯರ ಮಧ್ಯದಲ್ಲಿ ಏನು ತಿಕ್ಕಾಟ ನಡೆದು ಕುರ್ಚಿ ತಿಕ್ಕಾಟ ಅದೇನಾದರೂ ಮುಂದುವರೆದು ಒಂದು ಏನೋ ಕೆಟ್ಟಗಳಿಗೆ ಕಾಂಗ್ರೆಸ್ಸಿಂದು DKC ಅವ್ರದ್ದು ಹೊಡ್ಕೊಂಡೋ ಅಥವಾ ಸಿದ್ದರಾಮಯ್ಯರು ಹೊಡ್ಕೊಂಡೋ ಬೇರೆ ಪಕ್ಷಕ್ಕೆ ಹೋದ್ರೆ ಅದು ಬೇರೆ ಪಕ್ಷ ಸಾಯ್ತುಕೊಂಡ್ರೆ ಇಲ್ಲ ಅವ್ರವ್ರು ಬಡದಾಡ್ತಾ ನಿಂತರ 2028ರಲ್ಲಿ BJPಗೆ ಅವಕಾಶಗಳು ಹೆಚ್ಚದ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅವ್ರು ಆ ರೀತಿ ನಿಲ್ತಾರಾ ಅನ್ನೋದನ್ನು BJPಗೆ ಬಿಟ್ಟಂಥದ್ದು, JDS ಬಿಟ್ಟಂಥದ್ದು. ಅವ್ರು ಮೀಡಿಯಾಗಳೆಲ್ಲ ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ನನಗೆ ಇಲ್ಲ 3 ದಿನ ಎದ್ದ ತಕ್ಷಣ ಮಾಡ್ತಾ ಇದ್ದಾರೆ. ಆದರೆ ಇಬ್ಬರು ಮಹಾನ್ ಮುತ್ಸದ್ದಿದ್ದಾರೆ. DKC ಅವ್ರಿಗೆ ಗೊತ್ತದ ತಾನು ಒಂದೇಳಿ ಹೊಡೆದ BJPಗೆ ಹೋದ್ರೆ ಭಾಳ ಇದನ್ನು 2.5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಮಾಡ್ಬೋದು, ಮುಂದೆ ಭವಿಷ್ಯ ನನಗಿಲ್ಲ ಅನ್ನೋವ್ರಿಗೂ ಸ್ಪಷ್ಟ ಅದ. ಸಿದ್ದರಾಮಯ್ಯರಿಗೂ ಸಹಿತ ತಮ್ಮ ಕೊನೆ ಕಾಲದಲ್ಲೇ ಬಂದಿದ್ದಾರೆ, ರಾಜಕೀಯ ಅಂತ್ಯಕಾಲದಲ್ಲಿ ಬಂದಿದ್ದಾರೆ. ಅವ್ರಿಗೆ ಸಹಜವಾಗಿ ಯತೀಂದ್ರನ ಮುಂದಿನ ಮುಖ್ಯಮಂತ್ರಿ ಮಾಡ್ಬೇಕಂತ ಅನ್ನೋಂಥದ್ದಿಲ್ಲ, ಅವ್ರಿಗೂ ಆಸಕ್ತಿ ಇಲ್ಲ ಯತೀಂದ್ರಗೆ. ಆದರೆ ನಾನು ಇದ್ದಷ್ಟು ದಿನ ಇನ್ನೂ 2 ವರ್ಷ ಇರಬೇಕು ಅನ್ನೋಂಥ ಹಠದಲ್ಲಿದ್ದಾರೆ. ಮೋಸ್ಟ್ಲಿ ಅದಕ್ಕೆ DKC ಅವರು ವಿರೋಧ ಮಾಡಲಿಕ್ಕಿಲ್ಲ ಅನ್ನಿಸ್ತದೆ. ಆದರೆ ಅವ್ರ ನಂತರ ನಾನೇ ಇರಬೇಕು ಅನ್ನೋದು ಅವರ ಹಂಬಲ ಆಸೆ ಅಂತ ಅನ್ನೋದು ಅವ್ರ ಬಿಹೇವಿಯರ್ದಿಂದ ಗೊತ್ತಾಗ್ತದೆ. ಅವ್ರ ದ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಅದಕ್ಕೆ ಲೆಕ್ಕ ದ ಬಾಡಿ ಲ್ಯಾಂಗ್ವೇಜ್ ಟೆಲ್ ಟು ಅಸ್. ಹೌದಪ್ಪ ಇವ್ರಲ್ಲಿ ಏನೂ ಅದ, ಏನು ಅವರು ಅಂತ ನಾನು ಅನ್ನುವಂಥದ್ದು. ಅದು ಇಲ್ಲಿ ಗೊಂದಲಕ್ಕೆ ಶುರುವಾಗಿಬಿಟ್ಟದು. ಇತ್ತೀಚೆಗೆ ನಮ್ಮ ಯತೀಂದ್ರರು ರಾಯಬಾಗ್ ಬಂದಾಗ ಒಬ್ಬ ಪ್ರಜ್ಞಾವಂತರು, ಸಮಾಜವಾದಿ ನೆಲಗಟ್ಟಿನವರು ಅಂಥೇಳಿ ಇಂಡೈರೆಕ್ಟಾಗಿ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾಪನೆ ಮಾಡಿದ್ರಿಂದಾಗೆ ಅವ್ರಿಗೂ ಒಳಗೆ ಕುದಿಯದ. ಏನು ನನ್ನ ನಂತರ ಅಂದ್ರೆ ತನ್ನ ನಂತರ ನಮ್ಮ ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ತಂದು ನಿಲ್ಲಿಸ್ತಾರ ಅನ್ನೋ ಒಂದು ಭಯ ಅವ್ರ ತಲೆ ಹೋಗಿಬಿಟ್ಟದ. ಹೀಗಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. 2.5 ವರ್ಷ ಆದ ತಕ್ಷಣ ಏನಾದರೂ ನನಗೆ ಮುಂದಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ, ಅದರದ ಅವಶ್ಯಕತೆ ಇಲ್ಲ, ಈಗ ಆಗಿಬಿಡೋಣ 2.5 ವರ್ಷ ಮುಂದಂತೇಳಿ ಡಿಸೈನ್ ಮಾಡಿ ಒಂದು 49-50 ದಿನ ತೊಗೊಂಡು JDS ತೊಗೊಂಡು ಹೋದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಕೊಡೋದು ಬೀಳ್ತದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅದು ಆಗ್ತದಲ್ಲ ಅನ್ನುವಂಥ ಒಂದು ದೊಡ್ಡ ವಿಷಯ. ಯಾಕಂದರೆ ಇಬ್ಬರು ಬುದ್ಧಿವಂತರದಾರೆ, ಇಬ್ಬರಿಗೂ ಗೊತ್ತದ, ಸಿದ್ದರಾಮಯ್ಯರಿಗೂ ಗೊತ್ತದ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರಿಗೆ 2.5 ವರ್ಷ ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಯತೀಂದ್ರ ಅವ್ರು ಹಂಗೆ ಮಾತಾಡಿದಕ್ಕೆ ಇಲ್ಲೂ ಸ್ವಲ್ಪ ಏನೋ ಆಗಬಹುದೇನೋ, ಇನ್ನೂ ಸ್ವಲ್ಪ ಮೇಲೆ ಸಿದ್ದರಾಮಯ್ಯ ನಾನಾ ಮುಖ್ಯಮಂತ್ರಿ ಅಂತ ಮೇಲೆ ಹೇಳೋದು ನೋಡಿದಾಗ DKC ಅವರು ಸಹಿತ ಭಾಳ ಅನಿವಾರ್ಯವಾಗಿ ಈ ವಿಷಯದಲ್ಲೇ DKC ಅವರು ಸಹಿತ ಭಾಳ ಅನಿವಾರ್ಯವಾಗಿ ಏನೋ ಮೌನವಾಗಿ ಏನೋ ಮುಗುಳ್ನಗೋದು, ಮತ್ತೇನು ಮಾಡೋದು, ಮೋದಿಯವ್ರಿಗೆ ಭೇಟಿ ಆಗೋದು, ಮತ್ತೇನೋ ಪೋಸ್ಟ್ಗಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೇನಾಗ್ತದೆ ನೋಡೋಣ. ಅದೇನೂ ಇರಲಿ, ಈ ನೆಲೆಯಲ್ಲಿ ತನ್ನದೇ ಅಂತ ಪಕ್ಷದ ನೆಲೆಗಟ್ಟನ್ನು ಮಾಡ್ಕೊಳ್ಳೋ ಸಲುವಾಗಿ ಸಮನ್ವಯ ಸಮಿತಿ ಮಾಡಿಕೊಳ್ಳೋಣ ಅನ್ನೋ ವಿಚಾರಕ್ಕೆ ವಿಜಯೇಂದ್ರ ಅವರು ಬಂದಿದ್ದಾರೆ. ಮತ್ತು ಜೊತೆಗೆ ನಮ್ಮ HD ಕುಮಾರಸ್ವಾಮಿಗಳು ಬಂದಿದ್ದಾರೆ. ಮತ್ತು HD ಕುಮಾರಸ್ವಾಮಿಗಳಿಗೂ ಈ ಸಲ ಭವಿಷ್ಯ ಭಾಳ ಕಷ್ಟ ಅದ. ಯಾಕಂತಂದ್ರೆ ಇಲ್ಲಿವರೆಗೂ ಸ್ವಲ್ಪ ಮುಸ್ಲಿಮರು ಜಾತ್ಯತೀತ ಅಂತೇಳಿ ಓಟ್ ಹಾಕ್ತಾಯಿದ್ರು. ಅದಕ್ಕೆ
ಈಗಂತೂ ಪೂರ್ತಿಯಾಗಿ ಅವರು ಬದುಕಿ ಸರಿದು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಏನಿದ್ರು ಅದು ತಮ್ಮ ಗೌಡ್ರ ಅಂದರೆ ಒಕ್ಕಲಿಗರ ಮತಗಳ ಮೇಲೆ ತನ್ನ ಗಳಿಕೆಯನ್ನು ಓಟ್ ಗಳಿಕೆಯನ್ನು ವಿಚಾರ ಮಾಡಬೇಕಾಗ್ಯದ. ಆ ದಿಶೆಯಲ್ಲೇ ಅವ್ರಿಗೂ ಕಷ್ಟದ ಈ ಸಲ ಮರಳಿ 18 ಸೀಟ್ ಗೆಲ್ತು ಇಲ್ಲೋ ಅನ್ನೋಂಥ ಪರಿಸ್ಥಿತಿಯಾಗ ಅವರಿದ್ದಾರೆ. ಅದಕ್ಕಾಗಿ ಸಮನ್ವಯ ಮಾಡಿಕೊಳ್ಳೇಬೇಕು, ಇಡೀ ರಾಜ್ಯ ತುಂಬ ತಿರುಗಾಡಲೇಬೇಕು, ರಾಜ್ಯ ಸರ್ಕಾರವನ್ನು ದಿನನಿತ್ಯ ಟೀಕೆಗೆ ಒಳಪಡಿಸಲೇಬೇಕು ಅನ್ನೋ ವಿಚಾರಕ್ಕೆ ಬರ್ತಾ ಇದ್ದಾರೆ. ಅದು ಮುಂದೆ ಏನಾಗ್ತದೆ ಆಗಿಲ್ಲ ರೇಗಳವು ಆಗ್ಬೋದು, ಆಗಲಿಕ್ಕಿಲ್ಲ. ಮತ್ತು ಇನ್ನೊಂದು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವ್ರ ಮಧ್ಯದಲ್ಲ ಅಂತ ದೊಡ್ಡ ಹೇಳ್ಕೊಳ್ಳುವಂಥ ಕಂದಕಗಳು ಇಲ್ಲ ಅನ್ನಿಸ್ತದೆ. ಯಾಕಂದ್ರೆ ಸಿದ್ದರಾಮಯ್ಯರಿಗೂ ಗೊತ್ತದ, ಡಿ ಕೆ ಶಿ ಅವ್ರಿಗೂ ಗೊತ್ತದ, ಒಬ್ರಿಗೊಬ್ಬರು ಅನಿವಾರ್ಯ ಅಂತೇಳಿ. ಹೀಗಾಗಿ ಈ ಸಮನ್ವಯ ಸಮಿತಿ ಕಡೆ ಒಲವು ಕೊಡ್ತಾ ಇದ್ದಾರೆ, ಒತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟೊಂದು ಹೊಡಿದಾಗಿದ್ದು ಇಷ್ಟೊಂದು ಹೊಡಿಬೇಕಾಗಿತ್ತು, ಹೊಡೆದಿಲ್ಲ. ಹೊಡಿಯೋ ಮಾತುಗಳು ಅಷ್ಟೇ ಕೇಳ್ಬರ್ತಾವೆ, ಹೊಡಿಯೋ ಕಡೆ ಹೋಗ್ತಾ ಇಲ್ಲ. ಹೀಗಾಗಿ ಸಮನ್ವಯ ಸಮಿತಿ ಮಾಡಿ ಹೋರಾಟ ಸ್ಟಾರ್ಟ್ ಮಾಡಬೇಕು. ದಿನನಿತ್ಯ ಈ ಸರ್ಕಾರವನ್ನು ಟೀಕಿಸ್ತಾ ಇರಬೇಕು, ಇಲ್ಲೇ ಸಮಸ್ಯೆಗಳನ್ನು ಹೇಳ್ತಾ ಇರಬೇಕು. ಇಲ್ಲಿವರೆಗೆ ಹೇಳುವಂಥ ಪ್ರಯತ್ನ ಮಾಡಿಲ್ಲ. ನೋಡಿ ಕೈಯಾಶಕ್ಕಂತ ದೊಡ್ಡ ಅದ್ಭುತವಾದಂಥ ವಿಷಯ ಇತ್ತು, ಮುಡಾ ಹಗರಣ. ಅದು ಕೈ ಕಳ್ಕೊಂಡ್ರು ಅದನ್ನು. ಏನೇನೋ ಆಯಿತು, ಮುಡಾ ಹಗರಣ ಆಯಿತು. ಮತ್ತು ಅದು ವಾಲ್ಮೀಕಿ ಆ ಒಂದು ನಿಯೋಗದ ಗದ್ದಲಾಗಿತ್ತು ದುಡ್ಡಿನ ಬಗ್ಗೆ. ನಾಗೇಂದ್ರ ಅವರು ಅಷ್ಟೇನೋ ಏನಾದರೂ ರಾಜೀನಾಮೆ ಕೊಟ್ಟರು. ಬಟ್ ಅದು ಇವತ್ತು ಇಡಿಯಿಂದಾಗಲಿ ಮತ್ತೊಂದಾಗಲಿ ಅವ್ರನ್ನ ಸಿಗಿಸುವಂಥದ್ದು, ಒಂದು ಜೈಲು ವಾಸ ಮಾಡಿಸುವಂಥ ಸಾಧ್ಯ ಆಗಿಲ್ಲ. ಹೀಗಾಗಿ ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೂ ಅನೇಕ ತಪ್ಪುಗಳು ಇವರಿಂದ ಅದನ್ನು ಲಾಭ ಮಾಡ್ಕೊಳ್ಳಿಕ್ಕೆ ಇಲ್ಲಿವರೆಗೆ ಬಿ ಜೆ ಪಿಗೆ ಆಗಿಲ್ಲ. ಮತ್ತು ಅದ್ರ ಜೊತೆಗೆ ಬಿ ಜೆ ಪಿಯಲ್ಲಿ ಇಲ್ಲಿವರೆಗೆ ಕದನ ಏನಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ವರ್ಸಸ್ ಯತ್ನಾಳ. ಈಗಷ್ಟೇ ಯತ್ನಾಳ್ ಹೋಗಿದ್ದಾರೆ, ಆದರೂ ಹೊರಗಿದ್ದರೂ ಸಹಿತ ಟೀಕೆಗಳನ್ನು ಮಾಡ್ತಾನೆ ಇರ್ತಾರೆ ನಿರಂತರವಾಗಿ. ಹೀಗಾಗಿ ಯಡಿಯೂರಪ್ಪನವ್ರಿಗೂ ಸಹಿತ ಮೊದಲಿನ ಉತ್ಸಾಹ ಉಳಿದಿಲ್ಲ, ವಯಸ್ಸು ಆಗ್ಯದ, ಜೊತೆಗೆ ತನ್ನ ಮಗ್ಗಿನ ಮಾಡ್ತಾರೆ ಅನ್ನೋಂಥ ಭಯ ಇತ್ತು. ಅದನ್ನ ಈಗ ಹೈಕಮಾಂಡ್ ದೂರ ಮಾಡ್ಯದ. ನೀನಪ್ಪ ನಿಮ್ಮ ಮಗನ ಮುಂದಿನ ಅಧ್ಯಕ್ಷರು ಕರ್ನಾಟಕದ ಅಂತೇಳಿ. ಹೀಗಾಗಿ ಒಂದು ಸ್ವಲ್ಪ ಏನೋ ಓಡಾಟ ನಡೆಸಿದ್ದಾರೆ, ಸಮನ್ವಯ ಸಮಿತಿ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಏನೋ ಒಳ್ಳೆಯ ದಿನಗಳು ಆಗ್ಬೋದೇನೋ. ಬಟ್ ಇವತ್ತಿನ ಮಟ್ಟಿಗೆ ನಾವು ಹೇಳ್ಬೇಕಾಗಿದ್ದಪ್ಪ ಅಂದ್ರೆ ಈ ಸಮನ್ವಯ ಸಮಿತಿಯಿಂದನೂ ಸಹಿತ ಎಷ್ಟು ಮಟ್ಟಿಗೆ ಇವರು ಈ ಕಾಂಗ್ರೆಸ್ಸನ್ನು ಹಣಿತಾರೋ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಇವರಿಗೆ ಅನುಕೂಲ ಏನಪ್ಪ ಅಂತಂದ್ರೆ ಈಗಾಗಲೇ ವರ್ಲ್ಡ್ ಬುಕ್ ರೆಕಾರ್ಡ್ ಆಯಿತು. ಈ ಒಂದು ಹೆಣ್ಮಕ್ಕಳು ಬಸ್ನಲ್ಲಿ ಫ್ರೀಯಾಗಿ ಅಡ್ಡಾಡೋದು ಇಡೀ ಜಗತ್ತಿಗೆ ನೋಡೋದಂಗಾಯಿತು. ಹೀಗಾಗಿ ಎಲ್ಲ ಕಡೆಯೂ ಈ ಒಂದು ಗ್ಯಾರಂಟಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಅವಕಾಶ ನಿರ್ಮಾಣ ಮಾಡಿದ. ಇದಕ್ಕೆ ಪರ್ಯಾಯ ಏನು, ಅದು ಇನ್ನುಳಿದ ಗ್ಯಾರಂಟಿಗಳನ್ನೇನು ಹೇಳ್ಬೋದಾ, ಮತ್ತೇನು ಮಾಡ್ಬೋದಾ ಈ ಸಮನ್ವಯ ಸಮಿತಿಯಲ್ಲೇ? ಇಲ್ಲ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹಿಂದೆ ನಮ್ಮ ಮೋದಿಯವರು ಹೇಳಿದರು, ಎಲ್ಲರೂ ಕೂಡ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತೇಳಿ. ಅಂಥದ್ದು ಕರ್ನಾಟಕ ಮಟ್ಟಿಗೆ ನಾವು ಇಷ್ಟು ಕೋಟಿ ಇಷ್ಟ ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಡ್ತಾರೆ. ಅದು 5 ಗ್ಯಾರಂಟಿ ಜೊತೆ ಮತ್ತೊಂದು ಏನಾರು ಮಾಡ್ಬೋದಾ? ಇದೇನು ಮಾಡಿದರೆ ಒಂದು ಸ್ವಲ್ಪ ಏನೋ ಚೇಂಜಸ್ ಆಗ್ಬೋದೇನೋ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ. ಬಟ್ ಸ್ಥಾನ ಹೊಂದಾಣಿಕೆ ವಿಷಯದಲ್ಲಿ ಇನ್ನೂ ಗದ್ದಲಗಳಿದ್ದಾವೆ. ಬಟ್ ಏನೂ ಇರಲಿ, ಮೊದಲು ಹೊಂದಾಣಿಕೆ ಮಾಡಿಕೊಂಡು ಕಣಕ್ಕೆ ಇಳಿಯುವಂಥ ವಿಷಯಕ್ಕೆ ಎರಡೂ ಕಡೆಯವರು ಬಂದಿದ್ದಾರೆ ಅಂತ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ರೀ ಈ ವಿಷಯದಲ್ಲ? ಸಮನ್ವಯ ಸಮಿತಿಯಿಂದ ಕಾಂಗ್ರೆಸ್ಗೆ ಹೆಚ್ಚು ಲಾಸ್ ಆಗ್ತದನ? ಎಲ್ಲೋ ಇಲ್ಲಂತಲ್ಲ, ಭಯ ಇದ್ದೇ ಇರ್ತದೆ. ಬಟ್ ಸಮನ್ವಯ ಸಮಿತಿಯಿಂದ ಅಟ್ಲೀಸ್ಟ್ ವಿರೋಧ ಪಕ್ಷಗೆ 2022ರಲ್ಲಿ ಹೋರಾಟ ಮಾಡೋದಕ್ಕೊಂದು ಅವಕಾಶ ಹೆಚ್ಚಾಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಸಮನ್ವಯ ಸಮಿತಿ ಬಗ್ಗೆ ನಾವು ಚರ್ಚೆ ಮಾಡಿದ್ದು ಆಗಿದೂ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.